ನಡು ಸಮುದ್ರದಲ್ಲೇ ತೇಲುವ ಮನೆಗಳು, ಸಾಕ್ಷಾತ್ ಮೃತ್ಯುವಿನ ಅಲೆಗಳ ಮೇಲೆಯೇ ನಿತ್ಯ ಬದುಕಿನ ಸಾಹಸ ಯಾತ್ರೆ. ಯಾವುದೇ ಆಕ್ಸಿಜನ್ ಇಲ್ಲದೆ ಸಮುದ್ರದ 200 ಅಡಿ ಆಳದಲ್ಲಿ ಮೀನುಗಳಂತೆ ಲೀಲಾಜಾಲವಾಗಿ ಓಡಾಡುವ ಸೀ ಮಾಸ್ಟರ್ಸ್. ನೀರೊಳಗೆ ಇರೋಕೆ ಇವರಿಗೆ ಸಿಕ್ಕ ಆ ದೈವಿಕ ಶಕ್ತಿ ಏನು? ವಿಜ್ಞಾನವೇ ಬೆಚ್ಚಿ ಬಿದ್ದ ಆ ಸತ್ಯ ಎಂಥದ್ದು? ನಮಸ್ತೆ ವೀಕ್ಷಕರೇ, ಪಬ್ಲಿಕ್ ಐ ಸ್ಟೋರೀಸ್ಗೆ ಸ್ವಾಗತ. ನಾನು ಅಂಕಿತಾ ರೈ. ಇವತ್ತು ನಾವು ಇಡೀ ಜಗತ್ತಿಗೆ ಅಚ್ಚರಿ ಮೂಡಿಸ್ತಿರೋ, ಸ್ವತಃ ವಿಜ್ಞಾನಕ್ಕೂ ಬಹುದೊಡ್ಡ ಸವಾಲಾಗಿರೋ ಒಂದು ವಿಚಿತ್ರ ಬುಡಕಟ್ಟು ಸಮುದಾಯವನ್ನ ನಿಮ್ಗೆ ಪರಿಚಯ ಮಾಡಿಸ್ತಿದ್ದೀವಿ. ಇವರ ದೇಹದಲ್ಲಿದ್ದ ಆ ರಹಸ್ಯ ಪವರ್ ಏನು? ಸೈನ್ಸ್ಗೆ ಶಾಕ್ ಕೊಟ್ಟ ಆ ಸತ್ಯ ಎಂಥದ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀವಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಊಹಿಸಿಕೊಳ್ಳಿ, ಸುತ್ತಲೂ ಮೈಲಿಗಟ್ಟಲೆ ಹರಡಿದ ನೀಲಿ ಸಮುದ್ರ. ನಿಲ್ಲಲು ಒಂಚೂರು ಭೂಮಿಯೇ ಇಲ್ಲ. ಹುಟ್ಟಿನಿಂದ ಸಾವಿನ ತನಕ, ಅಡುಗೆಯಿಂದ ನಿದ್ದೆಯ ತನಕ ಇಡೀ ಜನ್ಮ ಕಳೆಯೋದೆ ಸಮುದ್ರದ ಅಲೆಗಳ ಮೇಲೆ. ನಿಜಕ್ಕೂ ಇದು ಕಲ್ಪನೆಗೂ ನಿಲುಕದ ರಹಸ್ಯ. ಇವರ ವಾಸದ ಸ್ಥಳದಲ್ಲಿ ನೆಲವಿಲ್ಲ, ರಸ್ತೆಗಳಿಲ್ಲ, ಶಾಲೆಗಳಿಲ್ಲ. ಹೊಟ್ಟೆಪಾಡಿಗಾಗಿ ಭೂಮಿಯನ್ನ ನಂಬಿಕೊಂಡಿಲ್ಲ ಇವರು. ಬದಲಾಗಿ ಸಮುದ್ರದಲ್ಲೇ ವಾಸ ಮಾಡ್ತಾರೆ. ಯಾವುದೇ ಆಕ್ಸಿಜನ್ ಸಿಲಿಂಡರ್ ಇಲ್ಲದೆ ಕೇವಲ ಒಂದು ಮರದ ಕನ್ನಡಕ ಹಾಕೊಂಡು 200 ಅಡಿ ಆಳ ಸಮುದ್ರಕ್ಕೆ ಧುಮುಕ್ತಾರೆ. ಅಲ್ಲಿ ಬರೋಬ್ಬರಿ 10 ರಿಂದ 13 ನಿಮಿಷಗಳ ಕಾಲ ಉಸಿರನ್ನೇ ಬಿಗಿ ಹಿಡಿದು ಬೇಟೆಯಾಡ್ತಾರೆ. ಅಂದ ಹಾಗೆ ನಾವು ಪರಿಚಯ ಮಾಡಿಸ್ತಿರೋದು ಮಲೇಷಿಯಾ ಮತ್ತು ಫಿಲಿಪೈನ್ಸ್ ಸಮುದ್ರ ತೀರದಲ್ಲಿ ಬದುಕ್ತಿರೋ ಬಜಾವ್ ಬುಡಕಟ್ಟು ಜನಾಂಗದ ಬಗ್ಗೆ. ಇವರನ್ನ ಸೀ ಜಿಪ್ಪೀಸ್ ಅಂತಾರೆ. ಯಾಕಂದ್ರೆ 90% ಇವರ ಬದುಕು ಸಮುದ್ರವೇ ಆಗಿರುತ್ತೆ. ಇವರ ಬದುಕು ಎಷ್ಟು ವಿಚಿತ್ರ ಅಂದ್ರೆ, ನೀವೆಲ್ಲ ಬಿಸಿಲಲ್ಲಿ ನಡೆದ್ರೆ ತಲೆ ಸುತ್ತು ಬರುತ್ತೆ ಅಲ್ವಾ? ಬಟ್ ಈ ಬಜಾವ್ ಜನರಿಗೆ ಅದು ಉಲ್ಟಾ. ಇವರಿಗೆ ಲ್ಯಾಂಡ್ ವೀಕ್ನೆಸ್ ಇದೆ. ಅಂದ್ರೆ ವರ್ಷಾನುಗಟ್ಲೆ ಸಮುದ್ರದ ಮೇಲೇನೆ ಇರೋದ್ರಿಂದ ಯಾವಾಗ್ಲಾದ್ರೂ ಅಪರೂಪಕ್ಕೆ ಭೂಮಿ ಮೇಲೆ ಕಾಲಿಟ್ರೆ ಇವರಿಗೆ ತಲೆ ಸುತ್ತು ಬರೋಕೆ ಶುರುವಾಗತ್ತೆ. ಅಲೆಗಳ ಮೇಲೆ ತೇಲೋದೆ ಇವರ ರಿಯಲ್ ಲೈಫ್. ಸಮುದ್ರ ಗರ್ಭದಲ್ಲಿರೋ ಜಲಚರಗಳನ್ನಷ್ಟೇ ಬೇಟೆಯಾಡೋ ಬೇಟೆಗಾರರು ಇವರು. ಫಿಶಿಂಗ್ ಬರ್ಡ್ಗಳನ್ನೇ ಮೀರಿಸುವಂತ ಬೇಟೆ ಇವರದ್ದು. ಇವರ ಬೇಟೆ ಸ್ಟೈಲೇ ಕಂಪ್ಲೀಟ್ ಡಿಫ್ರೆಂಟ್. ಕೈಯಿಂದಲೇ ಮಾಡಿದ ಒಂದು ಮರದ ಈಟಿ ಇಟ್ಕೊಂಡು 150 ರಿಂದ 200 ಅಡಿ ಸಮುದ್ರದ ಆಳಕ್ಕೆ ಜಿಗಿದು ಬಿಡ್ತಾರೆ. 10 ನಿಮಿಷಗಳ ಕಾಲ ಗಾಳಿ ಇರಲ್ಲ, ಬೆಳಕು ಇರಲ್ಲ. ಮತ್ತೆ ಉಸಿರಿನ ಕತೆ ಏನು ಅಂತೀರಾ? ಅದೇ ಇಲ್ಲಿಯ ಟ್ವಿಸ್ಟ್. ಸಮುದ್ರ ಅಂದ್ಮೇಲೆ ಒಳಗೆ ನೀರಿನ ಪ್ರೆಷರ್ ಸಿಕ್ಕಾಪಟ್ಟೆ ಇರುತ್ತೆ. ಅವರ ಕಣ್ಣು, ಕಿವಿ, ಮೂಗು ಎಲ್ಲವೂ ಬೇಟೆ ಸಿಗೋ ತನಕ ಅವರ ಕಂಟ್ರೋಲ್ನಲ್ಲೇ ಇರಬೇಕು. ಇಲ್ಲ ಅಂದ್ರೆ ಆ ನೀರಿನ ಪ್ರೆಷರ್ಗೆ ಜೀವ ಕೂಡ ದೇಹದಲ್ಲಿ ಇರಲ್ಲ. ಅದಕ್ಕಾಗಿ ಅವರು ಮಾಡೋದೇನ್ ಗೊತ್ತಾ? ಆ ನೋವನ್ನ ಮೊದಲೇ ಅನುಭವಿಸಿ ಬಿಡ್ತಾರೆ. ಅಂದ್ರೆ ಅವರಾಗಿ ಅವರ ಕಿವಿ ತಮಟೆಯನ್ನೇ ಚುಚ್ಚಿ ಒಡೆದುಕೊಳ್ತಾರೆ. ಹಾಗಾಗಿ ಇವರ ಕಿವಿ ಚೂರು ಮಂದವಾಗಿರ್ತವಂತೆ. ಹಾಗೆ ಮಾಡ್ಕೊಳ್ಳೋದು ಯಾಕೆ ಅಂತ ನಿಮ್ಗನಿಸ್ಬೋದು. ಸಾಮಾನ್ಯರ ನಡುವೆ ಭೂಮಿ ಮೇಲೆ ಬದುಕೋದಕ್ಕಿಂತ ಅವರಿಗೆ ಸಮುದ್ರದಲ್ಲಿ ಮೀನಿನಿಡಿದು ಬದುಕೋದೇ ಮೇಲಾಗಿರುತ್ತೆ. ಇನ್ನು ಆಹಾರದ ವಿಷಯಕ್ಕೆ ಬಂದ್ರೆ, ಕೇವಲ ಸಮುದ್ರದಲ್ಲಿ ಸಿಗೋ ಮೀನುಗಳಿಂದ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಏನ್ ಮಾಡ್ತಾರೆ? ಬಜಾವ್ ಜನಾಂಗದ ಜೀವನಾಡಿಯೇ ಸಮುದ್ರ. ಇವರ ನಿತ್ಯದ ಆಹಾರದ 90% ಪಾಲು ಜಲರಾಶಿ ನೀಡುವ ಕೃಪೆಯೇ ಆಗಿದೆ. ಆಳ ಸಮುದ್ರದಲ್ಲಿ ಸಿಗುವ ವಿವಿಧ ಜಾತಿಯ ಮೀನುಗಳು, ಕಡಲ ಶಂಖಚಿಪ್ಪುಗಳು, ಅಪರೂಪದ ಜಲಚರಗಳು ಹಾಗೂ ಸಮುದ್ರ ಸೌತೆಕಾಯಿಗಳು ಇವರ ಪ್ರಮುಖ ಆಹಾರ. ಅಷ್ಟೇ ಅಲ್ಲ, ಸಮುದ್ರದಲ್ಲಿ ಸಿಗುವ ನೈಸರ್ಗಿಕ ಪಾಚಿಗಳನ್ನ ಸಲಾಡ್ ಅಥವಾ ಬಿಸಿ ಬಿಸಿ ಸೂಪ್ ಮಾಡಿಕೊಂಡು ಸೇವಿಸ್ತಾರೆ.
ಆದರೆ ನಡು ಸಮುದ್ರದಲ್ಲೇ ವಾಸಿಸುವ ಇವರಿಗೆ ಬೆಳೆ ಬೆಳೆಯಲು ಸಾಧ್ಯವಿಲ್ಲ. ಹೀಗಾಗಿ ಪುರಾತನ ವಿನಿಮಯ ಪದ್ಧತಿಯನ್ನ ನೆಚ್ಚಿಕೊಂಡಿದ್ದಾರೆ. ತಾವು ಪ್ರಾಣ ಪಣಕ್ಕಿಟ್ಟು ಹಿಡಿದು ತಂದ ಮೀನುಗಳನ್ನ, ಕಡಲ ಮುತ್ತುಗಳನ್ನು ಕರಾವಳಿ ತೀರದ ಜನರಿಗೆ ನೀಡಿ ಅದಕ್ಕೆ ಪ್ರತಿಯಾಗಿ ಅಕ್ಕಿ, ಮರಗೆಣಸು, ಹಸಿರು ತರಕಾರಿ ಪಡ್ಕೊಂಡು ಮತ್ತೆ ಸಮುದ್ರಕ್ಕೆ ರಿಟರ್ನ್ ಹೋಗ್ತಾರೆ. ಇನ್ನು ಸಂಸಾರ ಮಕ್ಕಳ ಕತೆ ಏನು ಅಂತ ಕೇಳಿದ್ರೆ, ನಮ್ಮ ಮಕ್ಕಳು ಹುಟ್ಟಿ ಬೆಳೀತಾ ಮೊದಲು ಕೂರ್ತವೆ, ಆಮೇಲೆ ನಡೆಯೋದನ್ನ ಕಲಿತವೆ. ಬಟ್ ಈ ಬಜಾವ್ ಸಮುದಾಯದ ಮಕ್ಕಳು ಹಂಗಲ್ಲ. ಎಲ್ಲಕ್ಕಿಂತ ಮೊದಲು ಕಲಿಯೋದೇ ನೀರಿನಲ್ಲಿ ಡೈವಿಂಗ್ ಮಾಡೋದು, ಈಜೋದು, ಬೇಟೆಯಾಡೋದು. ಈ ಜನಾಂಗದ ಮಕ್ಕಳಿಗೆ ಸಮುದ್ರ ಅನ್ನೋದು ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ. ನೀರಂದ್ರೆ ಭಯ ಇಲ್ಲ. 5-6 ವರ್ಷ ಇದ್ದಾಗ್ಲೇ ದೋಣಿ ನಡೆಸ್ತಾ ಸಮುದ್ರದಾಳಕ್ಕೆ ಜಿಗಿದು ಮೀನಿನ ಬೇಟೆ ಶುರು ಮಾಡ್ತಾರೆ. ಇವರು ಸಮುದ್ರದಾಳದಲ್ಲಿ 10 ನಿಮಿಷಗಳ ಕಾಲ ಮುಳುಗಿ ಬೇಟೆಯಾಡೋ ಬಗ್ಗೆ ತಿಳಿಸ್ತೀವಿ. ಇವರಿಗೆ ಇಂಥ ಪವರ್ ಎಲ್ಲಿಂದ ಬಂತು? ಸೈನ್ಸ್ ಅನ್ನೇ ಬೆಚ್ಚಿ ಬೀಳಿಸಿದ್ದ ಇವರಲ್ಲಿರೋ ಸೂಪರ್ ಪವರ್ ಎಂಥದ್ದು? 10 ನಿಮಿಷ ನೀರಲ್ಲೇ ಮುಳುಗಿರೋದಂದ್ರೆ ಅಷ್ಟು ಈಸಿ ಅಲ್ಲ. ಹಾಗಂತ ಇವರೇನು ಯಾವ ಯೋಗ ಧ್ಯಾನಗಳನ್ನ ಮಾಡಲ್ಲ. ಹಾಗಾದ್ರೆ ಆ ಪವರ್ ಕೊಟ್ಟಿದ್ಯಾರು? ಅವರು ನಮ್ಮಂತೆ ಮನುಷ್ಯರು ಅಂದ್ಮೇಲೆ ನಮ್ಗ್ಯಾಕೆ ಆ ಪವರ್ ಇಲ್ಲ? ಈ ರೀತಿಯ ಡೌಟ್ಸ್ ಬರೋದು ಸಹಜ. ಇಲ್ಲೇ ಮತ್ತೊಂದು ಸೀಕ್ರೆಟ್ ಟ್ವಿಸ್ಟ್ ಇದೆ. ಒಬ್ಬ ಸಾಮಾನ್ಯ ಮನುಷ್ಯ ನೀರಿನ ಒಳಗೆ ಆಕ್ಸಿಜನ್ ಇಲ್ಲದೆ ಎಷ್ಟು ಹೊತ್ತಿರ್ಬೋದು? ಅಬ್ಬಬ್ಬ ಅಂದ್ರೆ 1 ನಿಮಿಷ ಇಲ್ಲ 2 ನಿಮಿಷ. ಬಟ್ ಇವರು 10ಕ್ಕಿಂತ ಹೆಚ್ಚೇ ಇರ್ತಾರೆ. ಇದು ಹೇಗ್ ಸಾಧ್ಯ? ಇದೇ ಡೌಟ್ ಸೈಂಟಿಸ್ಟ್ಗಳಿಗೆ ಬಂದು ತಲೆ ಕೆಡಿಸಿಕೊಂಡಿದ್ರು. ಡೌಟ್ ಅಂದ್ರೆ ಸೈಂಟಿಸ್ಟ್ಗಳು ಸುಮ್ಮನಿರ್ತಾರ? ಗಡ್ಡ ಮೀಸೆ ಬಿಟ್ಟು ರಿಸರ್ಚ್ಗೆ ಇಳಿದು ಬಿಡ್ತಾರೆ. ಹಾಗೆ ಈ ಜನಾಂಗವನ್ನ ರಿಸರ್ಚ್ ಮಾಡಬೇಕು ಅನ್ಕೊಂಡ್ರು. ಅದಕ್ಕಾಗಿಯೇ ಈ ಬಜಾವ್ ಜನಾಂಗದ ಕೆಲ ಜನರನ್ನ ಆಯ್ಕೆ ಮಾಡಿಕೊಂಡ್ರು. ಕೆಲ ಮೃತದೇಹಗಳ ಮೇಲೂ ಸಂಶೋಧನೆ ನಡೆಸಿದ್ರು. ಆ ರಿಸರ್ಚ್ ನಲ್ಲಿ ಸೈಂಟಿಸ್ಟ್ಗಳಿಗೆ ದಿಗ್ಭ್ರಮೆ ಹುಟ್ಟಿಸುವಂತ ಸತ್ಯ ಗೊತ್ತಾಯಿತು. ಮನುಷ್ಯನ ದೇಹದಲ್ಲಿ ಪ್ಲೀಹ ಅನ್ನೋ ಒಂದು ಚಿಕ್ಕ ಪಾರ್ಟ್ ಇರುತ್ತೆ. ನಾವು ಉಸಿರು ಬಿಗಿ ಹಿಡಿದಾಗ ಇದು ರಕ್ತಕ್ಕೆ ಆಕ್ಸಿಜನ್ ಸಪ್ಲೈ ಮಾಡುತ್ತೆ. ಬಟ್ ಸೈನ್ಸ್ ರಿಸರ್ಚ್ ಪ್ರಕಾರ ಈ ಬಜಾವ್ ಜನರ ದೇಹದಲ್ಲಿರೋ ಪ್ಲೀಹ ಸಾಮಾನ್ಯ ಮನುಷ್ಯರಿಗಿಂತ ಬರೋಬ್ಬರಿ 50% ನಷ್ಟು ದೊಡ್ಡದಾಗಿದೆ. ಸಾಲು ಸಾಲು ತಲೆಮಾರುಗಳಿಂದ ಇವರು ಸಮುದ್ರದಲ್ಲೇ ಬದುಕ್ತಿರೋದ್ರಿಂದ ಇವರ ಜೀನ್ ಮತ್ತು ದೇಹ ವಿಕಾಸಗೊಂಡು ಈ ಬದಲಾವಣೆ ಆಗಿದೆ. ಇವರು ನೀರಿನೊಳಗಿನ ರಿಯಲ್ ಸೂಪರ್ ಹ್ಯೂಮನ್ಸ್. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇವರನ್ನ ಮೊದಲು ನೋಡಿದ್ಯಾರು? ಇಂಥ ಒಂದು ಜನಾಂಗ ಇತ್ತು ಅನ್ನೋದಕ್ಕೆ ಚರಿತ್ರೆ ಪುಟಗಳು ಏನ್ ಹೇಳ್ತಾವೆ ಕೇಳಿ. ಅದು 2021ರ ಜೆನೆಟಿಕ್ ಸ್ಟಡಿ ಅಂದ್ರೆ ತಳಿಶಾಸ್ತ್ರದ ರಿಸರ್ಚ್ ಪ್ರಕಾರ ಬಜಾವ್ ಜನಾಂಗ ಸುಮಾರು 12,000ದಿಂದ 15,000 ವರ್ಷಗಳ ಹಿಂದೆ ದಕ್ಷಿಣ ಪೂರ್ವ ಏಷ್ಯಾದಲ್ಲಿ ವಾಸ ಮಾಡ್ತಿತ್ತು ಅನ್ನೋ ಮಾಹಿತಿ ತಿಳಿದು ಬಂದಿದೆ. ಅದು ಪ್ರಾಚೀನ ಸಮುದ್ರ ಸಂಚಾರಿಗಳಿಂದ ಬಂದಿದೆ ಅಂತ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಹಾಗೆ ಫಸ್ಟ್ ಟೈಮ್ ಈ ಜನಾಂಗ ಇದೆ ಅಂತ ಪಕ್ಕಾ ಲಿಖಿತ ರೂಪದಲ್ಲಿ ಸಿಕ್ಕಿದ್ದು 1521ರಲ್ಲಿ. ಅದು ಹೇಗೆ ಅಂದ್ರೆ, ಯುರೋಪಿನ ಪರಿಶೋಧಕ ಆಂಟೋನಿಯೋ ಪಿಫಾಗೇಟಾ ಅನ್ನೋರು ಸಾಹಸ ಯಾತ್ರೆ ನಡೆಸ್ತಿದ್ರು. ಆಗ ಫಿಲಿಪೈನ್ಸ್ನ ಜಾಂಬೋಯಾಂಗ ಪ್ರದೇಶಕ್ಕೆ ಹೋದಾಗ ಆ ದ್ವೀಪದ ಜನ ಸಮುದ್ರದ ದೋಣಿಗಳಲ್ಲೇ ವಾಸ ಮಾಡ್ತಾರೆ. ಅವರು ಬೇರೆ ಎಲ್ಲೂ ವಾಸ ಮಾಡಲ್ಲ ಅಂತ ಬರೆದಿದ್ರು. ಅವರೇ ಈ ಬಜಾವ್ ಜನಾಂಗ. ಇನ್ನು ಪ್ರವಾಹ, ಭೀಕರ ಗಾಳಿ, ಮಳೆ ಅಥವಾ ಕಡಲ್ಗಳ್ಳರ ಎಂಟ್ರಿ ಆದ್ರೆ ಇವರ ಕತೆ ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಇದ್ದೇ ಇರುತ್ತೆ. ಇವರಿಗೆ ಸಮುದ್ರದ ಹವಾಮಾನದ ಬಗ್ಗೆ ಅದ್ಭುತ ಗ್ರಿಪ್ ಇದೆ. ನೀರು, ಗಾಳಿ, ಮೋಡಗಳ ಬಣ್ಣ, ಹಕ್ಕಿಗಳ ನಡವಳಿಕೆ ನೋಡಿಯೇ ಇವರಿಗೆ ಚಂಡಮಾರುತದ ಮುನ್ಸೂಚನೆ ಸಿಕ್ಕಿಬಿಡುತ್ತೆ. ತಕ್ಷಣ ತಮ್ಮ ದೋಣಿಗಳನ್ನ ಸುರಕ್ಷಿತ ಜಾಗವಾದ ಮ್ಯಾಂಗ್ರೋವ್ ಕಾಡುಗಳಿಗೆ ಶಿಫ್ಟ್ ಮಾಡ್ತಾರೆ. ಇನ್ನು ಕಡಲ್ಗಳ್ಳರು ಬಂದ್ರೆ ಯುದ್ಧ ಮಾಡದೆ ಸೈಲೆಂಟ್ ಆಗಿ ಬೇರೆ ದ್ವೀಪಕ್ಕೆ ಜಾಗ ಖಾಲಿ ಮಾಡ್ತಾರೆ. ಇದು 5G ಯುಗ.
AI ಯುಗ. ಇದ್ಯಾವುದಕ್ಕೂ ಅಂಟಿಕೊಳ್ದೆ, ಯಾವ ಟ್ರೆಂಡು ತಗಲಾಕೊಳ್ದೆ ಕಂಪ್ಲೀಟ್ ಆಗಿ ಈ ಆಧುನಿಕ ಪ್ರಪಂಚಕ್ಕೆ ದೂರ ಉಳಿದಿರೋ ಕಡಲ ಮಕ್ಕಳು ಈ ಬಚಾವ್ ಬುಡಕಟ್ಟು ಜನಾಂಗ. ಇಷ್ಟೆಲ್ಲ ಅದ್ಭುತ ಪವರ್ ಇದ್ರು, ಏನನ್ನ ಬೇಕಾದ್ರೂ ಸಾಧಿಸೋ ಛಲ ಇದ್ರು ಅವರಿಗೆ ಈ ಆಧುನಿಕ ಪ್ರಪಂಚವೇ ಬೇಡ, ಯಾವ ಲಕ್ಸುರಿ ಲೈಫ್ ಬೇಡವೇ ಬೇಡ. ಇವರಲ್ಲಿ ಎಷ್ಟೋ ಜನಕ್ಕೆ ದೇಶದ ಐಡೆಂಟಿಟಿ, ಸಿಟಿಜನ್ಶಿಪ್ ಇರಲ್ಲ. ನಮ್ಗೆ ಆಧಾರ್ ಕಾರ್ಡ್ ಇದ್ದಂತೆ ಅವ್ರಿಗೆ ಏನೂ ಇರಲ್ಲ. ಕಂಪ್ಲೀಟ್ ಆಗಿ ಇವರ ಪ್ರಪಂಚವೇ ಬೇರೆ. ಏನೇ ಆಗ್ಲಿ ಇವರ ಲೈಫ್ ಕೂಲ್. ಸಂಜೆ ಆದ್ರೆ ಸಮುದ್ರದ ಮೇಲೆ ಇವರು ಹಚ್ಚಿದ ದೀಪಗಳು, ನೀರಿನ ಮೇಲೆ ನಕ್ಷತ್ರಗಳು ಬಿದ್ದಂತೆ ಕಾಣಿಸ್ತವೆ. ಪ್ರಕೃತಿಯೇ ಇವರ ದೇವರು, ಸಮುದ್ರವೇ ಇವರ ಮನೆ. ಆ ದಿನಕ್ಕೆ ಬೇಕಾಗುವಷ್ಟು ಮೀನು ಸಿಕ್ಕರೆ ಸಾಕು, ಇಡೀ ದಿನ ನೆಮ್ಮದಿಯಾಗಿ ಬದುಕಿ ಬಿಡ್ತಾರೆ. ನೆಮ್ಮದಿ ಬದುಕಿಗಿಂತ ಮನುಷ್ಯರಿಗೆ ಇನ್ನೇನು ಬೇಕು ಅಲ್ವಾ? ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮೂಲಕ ತಿಳಿಸಿ. ತಪ್ಪದೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.